ಪರ್ ಡೇ 1000 kilos ಗಂಜಿ ರೆಡಿ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 100 ಜನಕ್ಕೆ ಬಿರಿಯಾನಿ ಮಾಡ್ಬೋದು ಇದರಲ್ಲಿ. ಸೊ ವೆಜಿಟೇಬಲ್ಸ್ ಆಲ್ರೆಡಿ ಬಾಯ್ಲ್ ಆಗಿದೆ. ಈ ಕಿಚನ್ ನೀವು ಯಾವಾಗಾದರೂ ಬನ್ನಿ, ನ್ಯಾಷನಲ್ ಹಾಲಿಡೇ, ಇಂಡಿಪೆಂಡೆನ್ಸ್ ಡೇ ಆದರೂ ಬನ್ನಿ, ಇಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ರಾಗಿ ಪೌಡರ್ ಹಾಕಕ್ಕನ್ನ ಮುಂಚೆ 120 ಎಗ್ಸ್ ಇದರಲ್ಲಿ ಹಾಕ್ತೀವಿ. ಈ ಫುಲ್ ಬಕೆಟ್ನ ಅದರಲ್ಲಿ ಇಟ್ಬಿಡ್ತೀವಿ. ತುಂಬಾ ಚೆನ್ನಾಗಿದೆ. ಈ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅಂತ ಮಾಡ್ತಾರೆ, ಹಂಗೆ ಇರುತ್ತೆ. ಆ ಥರನೇ ಇದೆ. ಫ್ರೂಟ್ಸ್ ಅಲ್ಲಿ ಕೇಕ್ ರೆಡಿ ಮಾಡ್ಕೊಡ್ತೀವಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಸೊ ನಾವು ವೈಲ್ಡ್ ಲೈಫ್ SOS ಬೇರ್ ರೆಸ್ಕ್ಯೂ ಸೆಂಟರ್ ಕಥೆ ನೋಡ್ತಾ ಇದೀವಿ. ಸೊ ನಾವು ಮುಂದೆ ಎಲ್ಲಿ ಹೋಗ್ತೀವಿ ಸರ್? ಸೊ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಇಷ್ಟು ಕರಡಿ ನಾವು ಊಟ ಕೊಡ್ಬೇಕಲ್ಲ. ಸೊ ಆಲ್ಮೋಸ್ಟ್ 1000 kilos ಪಾರೇಜ್ ರೆಡಿ ಮಾಡ್ತೀವಿ ನಾವು ಪರ್ ಡೇ. ಗಂಜಿ ಓಕೆ. 1000 kg ಗಂಜಿ. ಸೊ ಅದೆಲ್ಲಿ ನಡೆಯುತ್ತೆ, ಯಾವ ಥರ ಕುಕ್ ಮಾಡ್ತೀವಿ ಅಂತ ನೋಡೋಣ. ಓಕೆ. ಸೊ ಅದು ಇಲ್ಲಿಲ್ಲ. ಎಷ್ಟು ದೂರ ಆಗುತ್ತೆ? ಇದರಲ್ಲೇ ಒಂದು 3-4 kilometers. ಕಾಡೊಳಗೆ ಕರಡಿಗಳ ಊಟ ರೆಡಿ ಆಗೋ ಜಾಗ, ಅಡಿಗೆ ಮನೆ. ಕರಡಿಗಳ ಅಡಿಗೆ ಮನೆ. ಹೌದು, ಕರಡಿ ಅಡಿಗೆ ಭಟ್ರು. ಈ ಗಾಡಿನ ನಾವು ನಿಂತ್ಕೋತೀವಿ. ಈ ಗುಂಡಿ ಎಲ್ಲ ಕರಡಿ ಹೊಡೆದಿರೋ ಸರ್. ಇವೆಲ್ಲ ನೈಟ್ ಅದರಲ್ಲೇ ಮಲ್ಕೊಳುತ್ತೆ. ವಿಂಟರ್ ಜಾಸ್ತಿ ಗುಂಡಿ ಒಳಗಡೆ ಮಲ್ಕೊಳುತ್ತೆ ನೋಡಿ. ಆಕ್ಚುಲಿ ಇನ್ನೊಂದು ಕರಡಿ ಇದೆ ನೋಡಿ, ಅವ್ರು ಹೊಡ್ಕೊಂಡ್ರೆ ಗುಂಡಿಗಳಿವೆಲ್ಲ ನೋಡಿ. ಅಲ್ಲೊಂದಿದೆ. ಯಾರು ಸರ್ ಅವನು? ಆರ್ತಿನಾ? ಇವಕ್ಕೆ ಬಂಡೆ ಹತ್ತಿಳಿದೇನು ಕಷ್ಟವೇ ಅಲ್ಲ ಸರ್? ಇಲ್ಲ ಸರ್, ಈ ತರ ಬೆಟ್ಟ ಎಲ್ಲ ಹತ್ತತ್ತೆ. ಅಲ್ಲಿದೆಯಲ್ಲ ಆ ಬೆಟ್ಟ, ಆ ಥರ ಎಲ್ಲ ಯಾವ್ದಾ ಅದೆಲ್ಲ ಹತ್ತತ್ತೆ. ಇದೆ ನೀವು ಎನ್ನಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋಗಿ ಕರಡಿ ಗುಡ್ಡನೋ ಕರಡಿ ಬೆಟ್ಟ ಅಂತನೋ ಒಂದು ಇದ್ದೇ ಇರುತ್ತೆ. ಕರಡಿ ಬೆಟ್ಟಕ್ಕೆ ಹೋಯ್ತು ನೋಡೋದು ನೋಡಿದ್ದೇನದು ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತ್ತು, ಅರಸು ತಂದಿತು, ಜೇನು ಕಲಸಿತು, ಮರಿಗಳಿಗೆ ತಿನ್ನಿಸಿ ತಾನು ತಿಂದು ತೆಗಿತು. ಸರ್, ಇದು ನಮ್ಮ ಬೇರ್ ಕಿಚನ್ನು. ನಾವು ಗ್ರೀನ್ ಕಿಚನ್ ಅಂತಲೂ ಕರಿತೀವಿ ಇದನ್ನು. ವಾವ್. ಸೊ ಯಾಕಂದರೆ ಬೆಳಗ್ಗೆ 500 kgs ಮತ್ತು ಈವ್ನಿಂಗ್ ಮತ್ತೆ 500 kgs ರೆಡಿ ಮಾಡ್ತೀವಿ. ಅಂದರೆ ಪರ್ ಡೇ 1000 kilos ಗಂಜಿ ರೆಡಿ ಮಾಡಬೇಕು ಕರಡಿಗೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 100 ಜನಕ್ಕೆ ಬಿರಿಯಾನಿ ಮಾಡ್ಬೋದು ಇದರಲ್ಲಿ. ಸೊ ಇವಾಗ ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಒಳಗಡೆ, ಪ್ಲಸ್ ಜವಾರ್ ಪೌಡ್ರು ಮತ್ತು ಸೋಯಾ ಪೌಡ್ರು ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಇದು. ಜಸ್ಟ್ ಇದನ್ನು ನಮ್ಮ ಮಿಲ್ಕ್ ಕ್ಯಾನ್ಸ್ ಇದೆ, 40 ಲೀಟರ್ ಮಿಲ್ಕ್ ಕ್ಯಾನ್ಸ್ ಇರುತ್ತೆ. ಸೊ ಅದರಲ್ಲಿ ಹಾಕೊಂಡು ಹೋಗಿ ಬಡಿಸ್ಬೇಕಷ್ಟೇ ಕರಡಿಗಳಿಗೆ ಅಷ್ಟೇ. ಕುಕ್ ಬಂದ್ಬಿಟ್ಟು ಇವಾಗೆ ಆಕಾಶ್ ಎಟ್ ಪ್ರೆಸೆಂಟ್. ಸೊ ಆಕಾಶ್ ಮುಂಚೆ ನಮಗೆ ಅಡುಗೆ ಮಾಡ್ತಾಯಿದ್ರು, ಇವಾಗೆ ಕರಡಿಗಳಿಗೂ ಅವರೇ ಅಡುಗೆ ಮಾಡ್ತಾಯಿದ್ದಾರೆ. ಸೊ ವೆಜಿಟೇಬಲ್ಸ್ ಆಲ್ರೆಡಿ ಬಾಯ್ಲ್ ಆಗಿದೆ, ಜವಾರು ಎಲ್ಲ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ಸೊ ಒಂದು ಪ್ಯಾಕೆಟ್ ಉಪ್ಪು ಹಾಕ್ತಾರೆ. ಎಲ್ಲ ಹಾಕಿದ್ಮೇಲೆ ಅವ್ರು ಒಂದ್ಸಲ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿ ಬೆಂದಿದೆ ಒಳಗಡೆ ಅಂದರೆ ಅವಾಗ ಮಾತ್ರ ತೊಗೊಂಡೋಗಿ ಕೊಡೋದು ಕರಡಿಗೆ. ಅವ್ರು ಟೇಸ್ಟ್ ಎಷ್ಟು ಮಾಡ್ತಾರೆ, ಕುಡಿಬೋದು, ಬೇಕಂದ್ರೆ ಕುಡಿಬೋದು. ಸೊ ಗ್ಯಾಸ್ ಯೂಸ್ ಮಾಡಲ್ಲ ನಾವು, ಕೋಲ್ಸ್ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಗ್ರೀನ್ ಕಿಚನ್ ಅಂತ ಕರೆಯೋದು ನಾವು. ಇದನ್ನ ಬಯೋ ಬ್ರಿಕೆಟ್ ಅಂತಾರೆ. ಸೊ ನಮ್ಮ ಅಗ್ರಿಕಲ್ಚರ್ ವೇಸ್ಟ್ ಇರುತ್ತಲ್ಲ, ಇವು ಪೀನಟ್ಸ್ ಇರುತ್ತೆ, ಕಡಲೆಕಾಯಿ ಸಿಪ್ಪೆ ನಾವು ತಿನ್ನಲ್ಲ, ವೇಸ್ಟ್ ಅದು. ಸೊ ಕಡಲೆಕಾಯಿ ಸಿಪ್ಪೆ ನೋಡಿ, ಇದು ಕಡಲೆಕಾಯಿ ಸಿಪ್ಪೆ. ಸೊ ಭತ್ತದ ಮೇಲೆ ಇರುತ್ತಲ್ಲ ಸಿಪ್ಪೆ, ಸೊ ಅದೆಲ್ಲ ಹೊಟ್ಟೆಲ್ಲ ತುಮಕೂರಲ್ಲಿ ಇದನ್ನ ರೆಡಿ ಮಾಡ್ತಾರೆ. ಈ ಕ್ಯೂಬ್ಸ್ ಬಯೋ ಬ್ರಿಕೆಟ್ ಅಂತಾರೆ ಇದನ್ನ. ತುಂಬಾ ಕ್ಲೀನಾಗಿ ಬರ್ನ್ ಆಗುತ್ತೆ, ಜಾಸ್ತಿ ಹೊಗೆನೂ ಬರಲ್ಲ. ನೋಡಿ ಇಷ್ಟು ಇದು ಮಾಡ್ತಾ ಇದೀವಿ, ಆಲ್ರೆಡಿ ಕೆಳಗಡೆ ನಡೀತಾ ಇದೆ, ಆದ್ರೂ ಯಾವ ಥರನೂ ಹೊಗೆನೂ ಬರಲ್ಲ. ಇದು ತುಂಬ ಕ್ಲೀನಾಗಿ ಬರ್ನ್ ಆಗುತ್ತೆ ಇದು. ಇನ್ನೊಂದು ಎಕಲಾಜಿಕಲಿ ತುಂಬ ಒಳ್ಳೆಯದು. ನಾವೇನು ಹೊರಗಡೆಯಿಂದ CNG ಆಗಲಿ ಇಲ್ಲ LPG ಆಗಲಿ ಯಾವ ಥರನೂ ನಾವು ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ವೇಸ್ಟ್ನ ನಾವು ಮತ್ತೆ ರಿಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಅಂದರೆ ಇದು ವೇಸ್ಟ್ ಆಗಿ ಈಗ ಇವೆಲ್ಲ ಅಗ್ರಿಕಲ್ಚರಲ್ ವೇಸ್ಟ್. ಈಗ ಪುಡಿಗಳು, ಉದಾಹರಣೆಗೆ ಮಲೆನಾಡು ಕಡೆಗೆ ಅಡಕೆ ಸಿಪ್ಪೆ ಅಂತ ಕರೀತಾರೆ, ಅಥವಾ ಈ ಕಡೆ ನಮಗೆ ಕಡಲೆಕಾಯಿ ಬೆಳೆಯೋ ಜಾಗದಲ್ಲಿ ಕಡಲೆಕಾಯಿ ಅಥವಾ ಹೊಟ್ಟು, ಭತ್ತದ ಹೊಟ್ಟು, ಇಂಥದ್ದೆಲ್ಲ ಏನು ವೇಸ್ಟ್ ಆಗಿ ನಾವು ಬಿಸಾಕ್ತೇವೆ ಅದನ್ನು ಇಟ್ಟಿಗೆ ಥರ ಮಾಡಿ ಪ್ರೆಸ್ ಮಾಡಿ ಅದನ್ನು ಬಳಸ್ತಾರೆ. ಆ್ಯಂಡ್ ಒಂದು ಹೇಳ್ಬೋದಾ, ಇದನ್ನು ಆ್ಯಕ್ಚುಲಿ ನೀವು ಗಮನಿಸಿದ್ರೆ ಇಸ್ಕಾನ್ ಕಿಚನ್ ಇದೆಯಲ್ಲ, ಮೆಗಾ ಕಿಚನ್ನು, ಅವರು ಸೇಮ್ ಇದೇ ಮೆಥಡ್ ಬಳಸೋದು, ಇದನ್ನೇ ಬಳಸೋದು. ಅವ್ರಲ್ಲೂ ಕೂಡ ತುಂಬ ಅದ್ಭುತವಾಗಿ ಅಡುಗೆ, ಶಾಲಾ ಮಕ್ಕಳಿಗೆ ಆಹಾರ ಕೊಡ್ತಾರೆ ಅವರು. ಸೊ ಅದೇ ಇದು. ಸೊ ಇದನ್ನು ಬಳಸ್ತೀರಿ. ಬಟ್ ಓನ್ಲಿ ನೆಗೆಟಿವ್ ಪಾಯಿಂಟ್ ಏನು ಅಂದರೆ ಇದರದ್ದು, ಇದು ಹಚ್ಕೊಳ್ಳೋದು, ಇಗ್ನೈಟ್ ಆಗೋದು ತುಂಬ ಲೇಟ್ ಆಗುತ್ತೆ ಅಷ್ಟೇ. ಸೊ ನಮಗೆ ಏನಂದರೆ ಬೆಳಗ್ಗೆ ನಾವು 8 ಗಂಟೆಗೆ ಬರ್ತೀವಿ, 8:15 ನಮಗೆ ಗಂಜಿ ರೆಡಿ ಇರಬೇಕು, ತೊಗೊಂಡೋಗಿ ಬಡಿಸ್ಬೇಕು ನಾವು. ಅಂದರೆ ಅರ್ಧ ಗಂಟೆಯಲ್ಲಿ ರೆಡಿ ಇರಬೇಕು. ಸೊ ಕಿಚನ್ಗೆ ಡಿಫ್ರೆಂಟ್ ಶೆಡ್ಯೂಲ್ ಇದೆ. ಕಿಚನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಗೆ, ಬೆಳಗ್ಗೆ 4 ಗಂಟೆಗೆ. ಸೊ ನಮ್ಮ ಆಕಾಶ್ ಏನಿದ್ದಾರೆ, ಆಕಾಶು 3:15 ಎದ್ದು ರೆಡಿಯಾಗಿ
ಇದೆಲ್ಲ ಬೆಂಕಿ ಎಲ್ಲ ಹಚ್ಚೋದೆಲ್ಲ ಶುರು ಮಾಡ್ತಾರೆ. ಅದು 8:30 ರೆಡಿ ಆಗುತ್ತೆ. 8:30 ರೆಡಿ ಆಗುತ್ತೆ. ಸೊ 4 ಅವರ್ ಪ್ರೋಸೆಸ್. 4 ಅವರ್ ಪ್ರಾಸೆಸ್ ಇದು ಒನ್ ಟೈಮ್ಗೆ. ಬೆಳಗ್ಗೆ ಒಂದ್ಸಲ ಕರಡಿಗಳು, ಮಧ್ಯಾಹ್ನದ್ದು ಈಸಿಯಾಗಿ ಆಗ್ಬಿಡುತ್ತೆ, ಯಾಕಂದರೆ ಆಲ್ರೆಡಿ ಬೆಂಕಿ ಉರಿತಾ ಇರುತ್ತಲ್ಲ, ಸೊ ಈಸಿಯಾಗಿ ಆಗುತ್ತೆ. ಬಟ್ ಬೆಳಗ್ಗೆದು ಮಾತ್ರ ಅವ್ರು 4 ಗಂಟೆಗೆ ಎದ್ದು 8 ಗಂಟೆಗೆಲ್ಲ ರೆಡಿ ಮಾಡ್ತಾರೆ. 8:30 ರೆಡಿ ಇರುತ್ತೆ ಇಲ್ಲಿ. ಬಟ್ ಇವಾಗ ಆಲ್ಮೋಸ್ಟ್ ರೆಡಿ ಇದೆ, ಇದು 1:30 ರೆಡಿ ಆಗ್ಬಿಡುತ್ತೆ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಅವ್ರು ಹೋಗಿ ಮಲ್ಕೊತಾರೆ, ಮುಗೀತು. ಅವ್ರ ಟೈಮಿಂಗ್ ಏನಿದೆ 4 to 1:30 ಮುಗೀತು. ಒನ್ ಶಿಫ್ಟ್ ಇಸ್ ಕಂಪ್ಲೀಟ್. ಎಸ್. ಮತ್ತು ನಾವು ನಮ್ಮ ಕಿಚನ್ಗೆ ಹೋದು ಸ್ವಲ್ಪ ಏನೋ ಒಂದು ಅದು ಇದು ಬಿದ್ದಿರುತ್ತೆ. ಈ ಕಿಚನ್ ನೀವು ಯಾವಾಗಾದರೂ ಬನ್ನಿ, ನ್ಯಾಷನಲ್ ಹಾಲಿಡೇ, ಇಂಡಿಪೆಂಡೆನ್ಸ್ ಡೇ ಆದರೂ ಬನ್ನಿ, ಇಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಈಗ ನಮ್ಮ ಶೂಟ್ ಇದೆ ಅಂತ ನೀವು ಮಾಡಿಲ್ಲ? ಇಲ್ಲ, ನೀವು ಎನಿ ಡೇ ಬನ್ನಿ, ನಮ್ಮ ಸೆಂಟರ್ ಇದೇ ಥರ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಸೊ ಇವಾಗ ಇದನ್ನು ಆದಮೇಲೆ ಇದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದ್ಸಲ ಕಿಚನ್ ಕ್ಲೀನ್ ಮಾಡಿ ಹೋಗಿ ಹಿ ವಿಲ್ ರೆಸ್ಟ್ ಅಷ್ಟೇ. ಸೊ ಇದು ಕ್ಲೀನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಲೈಕ್ 3-4 ಅವರ್ಸಿಂದ ಅದು ಫುಲ್ ಕುದೀತಾ ಇರುತ್ತೆ. ಸೊ ಇಲ್ಲೆಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಒಳಗಡೆ ಇಳಿದು ಕ್ಲೀನ್ ಮಾಡ್ತಾರೆ, ನಿಂತ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾರೆ, ಚೆನ್ನಾಗಿ ತೊಳೆದು ಒಣಗಾಕ್ತಾರೆ. ಮತ್ತು ಇದರಲ್ಲಿ ವೇಸ್ಟ್ ಹೀಟ್ ಎಲ್ಲ, ಇದು ಬಾಯ್ಲರಲ್ಲಿ ಸ್ವಲ್ಪ ವಾರ್ಮ್ ಆಗುತ್ತೆ ಹೀಟ್, ಸ್ವಲ್ಪ ವಾಟರ್ ಎಲ್ಲ ಬಾಯ್ಲ್ ಆಗುತ್ತೆ, ಅದನ್ನು ಬಳಸ್ಕೊತಾರೆ ಇವರು ಇದಕ್ಕೆ. ಮತ್ತು ಬೆಳಗ್ಗೆ ಮತ್ತು ಸ್ನಾನಕ್ಕೆ ಅದು ಬಳಸ್ಕೊತಾರೆ. ಸೊ ಇದು ಒಲೆ ಅದ್ರದ್ದು. ಈಗ ಬೆಂಕಿ ಇಲ್ಲಲ್ಲ, ತೆಗೆದುಬಿಟ್ಟಿದ್ದಾರೆ. ಬೆಂಕಿ ತೆಗೆದು ಇದರಲ್ಲಿ ಹಾಕಿದ್ದಾರೆ ಆಲ್ರೆಡಿ. ಈ ಕೆಂಡ ಅದರಲ್ಲಿದೆ, ನಾಳೆ ಬೆಳಗ್ಗೆವರೆಗೂ ಅದು ಹಂಗೆ ಹೀಟ್ ಇರುತ್ತೆ, ಬಿಸಿ ಒಳಗಡೆ ಇರುತ್ತೆ. ಅಲ್ಲಿನ ಕೆಂಡ ಇಲ್ಲಿ ಹಾಕಿದ್ದಾರೆ. ಸೊ ನಾಳೆ ಬೆಳಗ್ಗೆ ಯೂಸ್ ಮಾಡ್ಕೊತಾರೆ. ಕಂಪ್ಲೀಟ್ ಬೂದಿ ಆದಮೇಲೆ ನಾನು ಒಳಗಡೆ ತೋರಿಸ್ತಿದ್ದೀನಲ್ಲ, ಫ್ರೀ ರೇಂಜ್ ಏರಿಯಲ್ಲಿ ತುಂಬ ಮರ ಇದೆ. ಸೊ ಎವ್ರಿ ಇಯರ್ ನಾವು ಒಂದು 500 ಮರ 1000 ಮರ ಹಾಕ್ತಾನೆ ಇರ್ತೀವಿ, ಯಾಕಂದ್ರೆ ಜಿಂಕೆ ತಿಂದ್ಬಿಡುತ್ತೆ, ಕರಡಿ ಬಗದ್ಬಿಟ್ಟು ತೆಗೆದ್ಬಿಡುತ್ತೆ. ಸೊ ಎವ್ರಿ ಇಯರ್ 1000 ಮರ ಅದು ಹಾಕ್ತೀವಿ ನಾವು ಒಳಗಡೆ. ಸೊ ಅದಕ್ಕೆ ಮ್ಯಾನ್ಯೂರ್ ಥರ ಯೂಸ್ ಮಾಡ್ಕೊತೀವಿ. ಮತ್ತೆ ಬೂದಿ ಗೊಬ್ಬರ ತಗೊಂಡೋಗಿ ಮರದ ಬುಡಕ್ಕೆ ಹಾಕಿ. ಓಕೆ, ನೈಸ್. ಸೊ ಕಿಚನಲ್ಲಿ ಮಾತ್ರ ಏನೂ ವೇಸ್ಟ್ ಆಗಲ್ಲ. ಸೊ ಅಲ್ಲೊಂದು ವೆಜಿಟೇಬಲ್ ಚಾಪರ್ ಇದೆ. ಸೊ ಎಷ್ಟು kg ಬೇಕು ಅಷ್ಟು ಫುಲ್ ಅದರಲ್ಲೇ ಚಾಪ್ ಮಾಡ್ಕೊತಾರೆ ಅವರು. ಇದು ತರಕಾರಿ ಕಟ್ ಮಾಡೋದು. ಹೌದು ಸರ್. ಓಕೆ. ಸೊ ವೇಸ್ಟೇಜ್ ಏನು ಬರುತ್ತೆ ಅದನ್ನು ನಾವು ಮತ್ತೆ ಮೀಲ್ ವಾಮ್ ರೈಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ಈ ಕಿಚನಲ್ಲಿ ಮಾತ್ರ ಏನೂ ವೇಸ್ಟ್ ಮಾಡಲ್ಲ ನಾವು, ಎಲ್ಲ ರಿಯೂಸ್ ಆಗುತ್ತೆ. ನಾವು ಮನುಷ್ಯರಾದರೂ ಈಗ ಅನ್ನ ಹಾಕೊಂಡು ಬಿಟ್ಬಿಡ್ತೀವಿ. ಕರಡಿ ತುಂಬ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ಬಿಡುತ್ತೆ, ಇಲ್ಲ ಅಂದರೆ ನಾರ್ಮಲಿ ಕ್ಲೀನಾಗಿ ತಿಂದ್ಬಿಡುತ್ತೆ ಎಲ್ಲ. ಸೊ ನಾವು ಯಾವುದೋ ಫಂಕ್ಷನಿಗೆ ಹೋಗಿ ಸುಮ್ಮನೆ ಊಟ ಹಾಕ್ಸ್ಕೊಂಡು ಶೋಕಿಗೆ ಬಿಟ್ಟು ಹಂಗೆಲ್ಲ ಮಾಡಲ್ಲ. ಇಲ್ಲ, ಆ ಥರ ಮಾಡಲ್ಲ. ತುಂಬ ಹೊಟ್ಟೆ ಚೆನ್ನಾಗಿಲ್ಲ, ಸ್ಟಮಕ್ ಡಿಸ್ಟ್ರೆಸ್ಸಲ್ಲಿದೆ ಅಂದರೆ ಮಾತ್ರ ಇದು ಬಿಡುತ್ತೆ. ಗ್ಯಾಸ್ಟ್ರಿಕ್ ಇಶ್ಯೂ ಏನೇನಾಗಿದೆ ಅಂದರೆ ಮಾತ್ರ ಬಿಡುತ್ತೆ ಅಷ್ಟೇ. ನಾರ್ಮಲಿ ಊಟ ಅಂತೂ ವೇಸ್ಟ್ ಮಾಡಲ್ಲ. ವಿಂಟರಲ್ಲಿ ಸ್ವಲ್ಪ ಊಟ ಕಮ್ಮಿ ಮಾಡ್ಕೊಂಡು ಹೋಗುತ್ತೆ. ಅದೇ ಥರ ನಾವು 500 kgsನ 470, 480, ಸೊ 400 ಆ ಥರ ಕಮ್ಮಿ ಮಾಡ್ಕೊಂಡು ಬರ್ತೀವಿ. ವಿಂಟ್ರಲ್ಲಿ ಸ್ವಲ್ಪ ಕಮ್ಮಿ ತಿನ್ನುತ್ತೆ. ಓಕೆ. ಸೊ ಅವಾಗ ಒಂದು 800 kgsವರೆಗೂ ರೆಡಿ ಮಾಡ್ತೀವಿ. ಈಗ ಇದಕ್ಕೆ ಏನು ಹಾಕಿದ್ದಾರೆ? ಈಗ ಸಂಜೆ ಗಂಜಿ ಅಲ್ವಾ? ಸರ್ ಇದರಲ್ಲಿ ಜವಾರ್ ಪೌಡ್ರು, ಜೋಳದ ಪೌಡ್ರು, ಸೋಯಾ ಪೌಡ್ರು ಮತ್ತು ಕಟ್ ವೆಜಿಟೇಬಲ್ಸ್. ಓಕೆ. ಅಷ್ಟು ಹಾಕಿ ಕುದಿಸಿ ತರಕಾರಿ ಕಾಣೋದೇ ಇಲ್ಲ. ತರಕಾರಿ ಇದೆ ಅದ್ರ ಮೇಲೆ ಕುತ್ಕೊಳ್ಳಲ್ಲ. ಸೊ ಎಲ್ಲ ಸ್ಲೈಸಸ್ ಎಲ್ಲ ಇದೆ, ಎಲ್ಲ ವೆಜಿಟೇಬಲ್ಸ್. ಆ ಮಿಷಿನ್ ಇದೆ ಅಲ್ಲ, ಆ ಮಿಷಿನಲ್ಲಿ ಸೆಟ್ ಮಾಡ್ಕೊತಾರೆ. ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರು ಬೆಳಗ್ಗೆ ನೋಡೋದಲ್ಲ ಮೊಟ್ಟೆ ಬಿಟ್ಬಿಟ್ಟಿತ್ತು. ಸೊ ಆ ಥರ ಬಿಟ್ಬಿಡುತ್ತೆ ಕೆಳಗಡೆ. 132ಗೆಲ್ಲ ತೊಗೊಂಡೋಗ್ತೀವಿ ಸರ್. ತಣ್ಣಗಾಗಬೇಕು. ಅಲ್ಲಿ ಪ್ಲೇಟಲ್ಲಿ ಹಾಕಿದ್ಮೇಲೆ ತಣ್ಣಗಾಗುತ್ತೆ. ಓಕೆ ಸರ್ ಇದೇನಂತ ಗೆಸ್ ಮಾಡ್ತೀರಾ? ಅದೇ ಇದೇನ ತೂತ್ ಬಕೆಟ್ ಇಟ್ಟಿದ್ರಲ್ಲ, ಯಾಕೆ? ಇದು ನಮ್ಮ ಸ್ಟಾಫೇ ರೆಡಿ ಮಾಡಿರೋದು. ಏನಿದು? ಗೆಸ್ ಮಾಡಿ ಏನಿರ್ಬೋದು ಅಂತ. ಫಿಲ್ಟ್ರಾ? ಅದೇ ಥರ ಕಾಣಿಸುತ್ತೆ. ನಾನು ಹೇಳ್ದೆ ಅಲ್ಲ, ಬೆಳಗ್ಗೆ ಎಲ್ಲ ಕರಡಿಗೂ 2 ಮೊಟ್ಟೆ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾವು ಡಿಫ್ರೆಂಟ್ ಮತ್ತೆ ಇನ್ನೊಂದು ಸ್ಟವ್ ಶುರು ಮಾಡಲ್ಲ. ಸೊ ಬೆಳಗ್ಗೆ ವಾಟರ್ ಬಾಯ್ಲ್ ಆಗ್ತಾ ಇರುತ್ತೆ. ರಾಗಿ ಪೌಡ್ರ್ ಹಾಕೋಕ್ಕನ್ನ ಮುಂಚೆ 120 ಎಗ್ಸ್ ಇದರಲ್ಲಿ ಹಾಕ್ತೀವಿ. ಈ ಫುಲ್ ಬಕೆಟ್ನ ಅದರಲ್ಲಿ ಇಟ್ಬಿಡ್ತೀವಿ ಆ ನೀರಲ್ಲಿ. ಡೈರೆಕ್ಟಾಗಿ ಹಾಕ್ಬೋದು, ಮತ್ತೆ ಕಲೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಬಕೆಟಲ್ಲಿ ಇಟ್ಬಿಡ್ತೀವಿ. ಸೊ ಹೆಂಗೋ ಅದು ಕಂಬಿ ಇದೆ. ಹಾಂ, ಕಂಬಿ ಇದೆ. ಒಳಗೆ ಇಟ್ಬಿಡೋದು, ಬಕೆಟ್ ಎತ್ಕೊಂಡು. ಸೊ 10 ನಿಮಿಷ ಫುಲ್ಲು ಎಗ್ಸ್ ಎಲ್ಲ ಬಾಯ್ಲ್ ಆಗುತ್ತೆ. ತೆಗೆದ್ಬಿಟ್ಟು ಪೌಡ್ರ್ ಮಾಡಿ ಎಲ್ಲರಿಗೂ ಕಳಿಸ್ತೀವಿ. ಮತ್ತು ಸಪ್ರೇಟ್ ಇನ್ನೊಂದು ಸ್ಟವ್ ಶುರು ಮಾಡಬೇಕು ಏನಿಲ್ಲ. ಸೊ ಆದಷ್ಟು ಕಾಸ್ಟ್ ಕಟಿಂಗ್ ಮಾಡ್ತೀವಿ. ಕಾಸ್ಟ್ ಕಟಿಂಗ್ ಮಾಡಿದ್ರೆ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ. ಸೊ ಆದಷ್ಟು ಕಾಸ್ಟನ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಮೋರ್ ವಿ ಸೇವ್ ಮೋರ್ ಫಾರ್ ದಿ ಬೇರ್ಸ್. ಸೊ ನನಗೆ ಆ್ಯಕ್ಚುಲಿ ಗಂಜಿ ಕುಡಿದಿರೋ ಹೋಗಲ್ಲ ನಾನು. ಕುಡಿ. ಸೊ ಇದು ಕರಡಿಗಳ ಗಂಜಿ ಸಂಜೆಗೆ ರೆಡಿಯಾಗಿದೆ. ತುಂಬ ಇದರಲ್ಲಿ ಶಕ್ತಿಶಾಲಿ ಅಂಶಗಳೆಲ್ಲ ಇದೆ, ಪೋಷಕಾಂಶಗಳೆಲ್ಲ ಇದೆ. ಯಾಕೆ ಗೊತ್ತಾ? ಜೋಳದಿಟ್ಟು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಇದನ್ನು. ಸೊ ಇದು ಅವರು ಅದನ್ನ ಅಡುಗೆ ಮಾಡೋಂಥ ಭಟ್ರು ಏನಿದಾರಲ್ಲ, ಆ ಕರಡಿಗಳು ಕೊಡೋಕ್ಕೆ ಮುಂಚೆ ಅವ್ರು ಟೇಸ್ಟ್ ಮಾಡ್ತಾರಂತೆ. ಸೊ ನಾವು ಒಂದು ಸಲ ಕುಡಿದು ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಈ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅಂತ ಮಾಡ್ತಾರೆ, ಹಂಗೆ ಇರುತ್ತೆ, ಆ ಥರನೇ ಇದೆ ಇದು.
ಸೊ ಇವ್ರಿಗೆ ಹೊರಗಡೆ ಏನಾನ ನೀಮ್ ಲೀವ್ಸ್ ಎಲ್ಲ ಸಿಕ್ಕಿದ್ರೆ ತೊಗೊಂಬಂದು ಹಾಕ್ತಾರೆ ಅದನ್ನು. ಬೇವಿನ ಎಲೆ ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ಊಟ ಕುಡೀರಿ, ಊಟ ಆಗೋಗ್ಬಿಡುತ್ತೆ. ಸೀರಿಯಸ್ಲಿ ಚೆನ್ನಾಗಿದೆ. ಆಮೇಲೆ ನಮ್ಮ ಊಟ ಎಷ್ಟು ಪವರ್ಫುಲ್ ಇರಲ್ಲ. ಒನ್ಸ್ ರೀಚ್ ಆದಮೇಲೆ ಅಲ್ಲಿ ಇವರು ಚೇಂಜ್ ಮಾಡ್ಕೊತಾರೆ ಕೀಪರ್ಸ್. ಅವ್ರ ಕರಡಿಗೆ ಏನು ಬೇಕು ಮೆಡಿಸಿನ್ಸ್ ಎಲ್ಲ ಅಲ್ಲಿ ಹಾಕ್ತಾರೆ. ಇಲ್ಲಿಂದ ಸೇಮೇ ಎಲ್ಲರಿಗೂ ಹೋಗೋದು ಹಾಕೋತಾರೆ. ಕುಡಿ ಗಂಜಿ ಇದು ಕುಡಿ 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 ಅದೇ ಕುಡಿ ಫುಲ್ಲು. ಇದು ನಮ್ಮ ಕಡೆ ನುಚ್ಚು ಮಾಡ್ತಾರಲ್ಲ, ಜೋಳದ ನುಚ್ಚು. ಜೋಳದ ಹಿಟ್ಟು ಹಾಕಿರೋದ್ರಿಂದ ಜೋಳದ ನುಚ್ಚಿನ ಥರ ಫ್ಲೇವರ್. ಅದಕ್ಕೆ ಕುಡಿ. ನಿಮ್ಮೂರ ಕಡೆ ಇದು ಅಂದರೆ ಊರ ಕಡೆ ತಿನ್ನೋದೆಲ್ಲ ಬರೀ ಕರಡಿಗಳು ತಿನ್ನೋ ಆಹಾರನ. ಚೆನ್ನಾಗಿದೆ ನಿಜವಾಗ್ಲು. ಇದು ನಾನು ಮಾಡ್ತೀನಿ ಮನೇಲಿ, ತುಂಬ ಚೆನ್ನಾಗಿದೆ ಇದು. ಹೇಗಿದೆ ಹೇಗಿದೆ ಕ್ಯಾಮ್ರಾಗಳು ಹೇಗಿದೆ ಹೇಗಿದೆಯೋ? ಕರಡಿ ಇದೆ, ನಾವು ಕುಡಿಬೋದು. ಇದು ಕುಡಿದ್ರೆ ಕರಡಿ ಜೊತೆ ನಿಧಾನ ಕುಡಿ ಸ್ವಲ್ಪ. ಹೇಗಿದೆ? सर आपका नाम? आकाश चौरसिया। कहाँ से आप? मैं यूपी से हूँ। कितना साल से कर रहे हैं इधर काम? मुझे अभी 2 इयर्स हुआ। ओके, क्या क्या करते हैं इधर? इधर 4 o'clock सुबह उठता हूँ, मॉर्निंग आग लगाता हूँ, पतीला चढ़ा के पानी भर के, फिर बाद में से पानी खोलता, बकेट अंडा वगैरह सब डाल के आटा मिक्स करके इसको मैं डालता हूँ। 9 साढ़े 9 बजे तक ये रेडी हो जाता है। आते हैं सब लेके जाते हैं, फिर दोपहर के लिए रेडी करता हूँ। सेम वही प्रोसेस। कितना बजे उठते हैं आप? 4 o'clock। 4 o'clock जी। और 2 बजे के बाद सोते हैं? नींद आती है तो सो जाऊँगा, नहीं तो सोता नहीं वैसे। ಸರ್ ಈಗ ನಾವೇನು ಮಾಡ್ತೀವಿ ಹೇಳಿ, ಹಬ್ಬ ಬಂತು, ಹುಣ್ಣಿಮೆ ಬಂತು, ಜಾತ್ರೆ ಬಂತು, ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತೀವಿ ಸ್ಪೆಷಲ್. ಸೊ ಕರಡಿಗಳಿಗೆ ಥರ ಸ್ಪೆಷಲ್ ಇದೆಯಾ? ಕರಡಿಗಳಿಗೆ ಯಾರ್ದಾನೆ ರೆಸ್ಕ್ಯೂ ಆ್ಯನಿವರ್ಸರಿ ಇದೆ. ರೆಸ್ಕ್ಯೂ ಆ್ಯನಿವರ್ಸರಿ ಅಂದರೆ ಆಲ್ಮೋಸ್ಟ್ ಬರ್ಡೇ ಇದ್ದಂಗೆ ಆ ಕರಡಿದು. ಸೊ ಅವತ್ತು ಕೇಕ್ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಫ್ರೂಟ್ಸಲ್ಲಿ ಕೇಕ್ ರೆಡಿ ಮಾಡಿಕೊಡ್ತೀವಿ. ರಾಗಿ ಹಸಿಟ್ಟಲ್ಲೇ ಮುದ್ದೆ, ಅದರಲ್ಲಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಫುಲ್ಲು ಮುದ್ದೆ ಥರ ಮಾಡಿ ಅದು ಕೇಕ್ ಟೈಪಲ್ಲಿ ಮಾಡಿಬಿಟ್ಟು ಶೇಪ್ ಮಾಡಿ ಅದರಲ್ಲಿ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿ ಶೋ ಮಾಡಿ ಸೇಮ್ ಕೇಕ್ ಥರನೇ ಬಂದ್ಬಿಡುತ್ತೆ. ಅದು ಹೋಗಿ ಅವತ್ತಿನ ದಿನ ಅವ್ರ ಬರ್ಡೇ ಆ ಥರ ಏನು ಇರುವಾಗ ಫಸ್ಟ್ ದಿನ ನಮ್ಮ ಹತ್ರ ಬಂದಿರ್ತಾರೆ, ಆ ಥರ ಅವರಿಗೆ ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ. ಕರಡಿ ನೀವು ಮೊದಲಿಗೆ ತಂದಾಗ ಅದು ಹುಡ್ದಪ್ಪ. ಅದು ರೆಸ್ಕ್ಯೂ ಆ್ಯನಿವರ್ಸರಿ ಅಂತ ಕರಿತೀವಿ ನಾವು, ರೆಸ್ಕ್ಯೂವರ್ಸರಿ ಅಂತ ಕರಿತೀವಿ. ಸೊ ರೆಸ್ಕ್ಯೂವರ್ಸರಿ ದಿವಸ ಸೆಲೆಬ್ರೇಷನ್ ಇರುತ್ತೆ ಆ ಕರಡಿಗೆ. ಸೊ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಅವಾಗ ಅದೇ ಕೇಕ್ ರೆಡಿ, ಅದೇ ಕೇಕ್ ಆ ಥರ ಮೇಡಮ್. ಅವರಿಗೆ ಏನೋ ಒಂದು ಸ್ಪೆಷಲಾಗಿ ನಾವು ಕೊಡಬೇಕು ಅಂತ ಹೇಳಿದ್ರೆ ಇದು ಡೇಟ್ಸ್ ಇರುತ್ತೆ, ಹನಿ ಇರುತ್ತೆ, ತೆಂಗಿನಕಾಯಿ, ಕಡಲೆಕಾಯಿ ಆ ಥರ ಎಲ್ಲ ಮಿಕ್ಸ್ ಮಾಡಿ ಅವರಿಗೆ ಅವತ್ತು ಒಂದು ದಿನ ಒಂದು ಖುಷಿಯಾಗಿ ಕೊಡ್ತೀವಿ. ನನ್ನ ಹೆಸರು ಇಮಾಮ್. ಇಲ್ಲೇ ಕೆಲಸ. ಸೊ ಶ್ರೀಕಂಠ ಅವ್ರ ಥರನೇ ಇವರು ಒಂದು ಪ್ಯಾರಾವಿಟ್, ಇಬ್ಬರು ಪ್ಯಾರಾವಿಟ್ ಇದ್ದಾರೆ. ಒಬ್ಬರು ಶ್ರೀಕಂಠ ಅವರು, ಒಬ್ಬರು ಇವರು. ಸೊ ಆಲ್ಮೋಸ್ಟ್ ಎಲ್ಲ ರೆಸ್ಕ್ಯೂಸ್ಗೂ ಹೋಗಿದ್ದಾರೆ, ಎಲ್ಲ ಥರ ಅನಿಮಲ್ಸ್ ರೆಸ್ಕ್ಯೂ ಮಾಡಿ. ಡಾಕ್ಟರ್ ಜೊತೆ ಹೋಗ್ತಾರೆ. ಹೌದು ಸರ್. ಸೊ ನೀವು ಮಾಡಿರುವಂಥ ಟಫೆಸ್ಟ್ ರೆಸ್ಕ್ಯೂ ಒಂದು ಕರಡಿದು, ಒಂದು ಎಲಿಫೆಂಟ್ದು. ಪಾವಗಡಲ್ಲಿ ಹೋಗಿದ್ದೀವಿ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ಥರ ಕರಡಿ ಬಾಯಿ ಒಳಗೆ ಬಿದ್ದು ಹೋಗಿದೆ ಅಂತೇಳಿ ಹೇಳಿದ್ಮೇಲೆ ನಾವು ಹೋಗಿದ್ದೀವಿ. ಹೋದಾಗ ಅಲ್ಲಿ ಹೋಗಿ ನೋಡಿದರೆ ತಾಯಿ ಬಿದ್ದು ಸುಮಾರು ದಿನವೇ ಆಗೋಗ್ಬಿಟ್ಟಿದೆ. ತಾಯಿ ಸತ್ತೋಗಿತ್ತು. ಅದಕ್ಕೆ ಇಬ್ಬರು ಮಕ್ಕಳು ತಾಯಿಗೆ ಹಿಡ್ಕೊಂಡು ಅದರೊಳಗೆ ಕುಂತಿದ್ರು, ತಾಯಿ ಬಾಡಿ ಮೇಲೇ. ಅಲ್ಲಿ ಹೋಗಿ ನೋಡಿದ ಮೇಲೆ ತಾಯಿಗೆಲ್ಲ ಫುಲ್ ಮ್ಯಾಗೆಟ್ಸ್ ಆಗಿಬಿಟ್ಟಿತ್ತು. ಫುಲ್ ಇಬ್ಬರು ಮಕ್ಕಳಿಗೆ ರೆಸ್ಕ್ಯೂ ಮಾಡಿ ತೊಗೊಂಡು ಬಂದ್ವಿ. ಎಣ್ಣೆ ಹಾಕಿ ಇಳಿದು ಆಚೆ ತಗೋ. ನೀವೇ? ಡಾಕ್ಟ್ರು ನಾವೆಲ್ಲ ಹೋಗಿದ್ವಿ. ಬಾವಿ ಇಳಿದು ನೀವೇನಾ? ಡಾಕ್ಟ್ರು ಇಳಿತಾರೆ, ನಮ್ಮ ಕಡೆ ಆ ಥರ ಇಲ್ಲ. ಫಸ್ಟ್ ಡಾಕ್ಟ್ರಲ್ಲೇ ಆ ಥರ ಇರೋದಿಲ್ಲ ಸರ್. ಬೇರೆ ಎಲ್ಲನ ಆ ಥರ ಆಗ್ಬೋದೇನೋ. ಪ್ಯಾರಾಟ್ ಇಬ್ಬರೂ ಒಟ್ಟಿಗೆನೆ ಹೋಗ್ಬೇಕು. ನಮ್ಮ ಇದರಲ್ಲಿ ಡಾಕ್ಟ್ರೇ ಫಸ್ಟ್ ಇರ್ತಾರೆ ಯಾವಾಗೂ. ಬಟ್ ತಾಯಿ ಬಿಟ್ಟು ಸತ್ತಿದೆ, ಮಕ್ಕಳಿಗೆ ಸತ್ತಿಲ್ಲ. ಬಿಳೋ ಫೋರ್ಸ್ಗೆ ಮೇಲೆ ಇರುತ್ತಲ್ಲ ಮರಿ, ಬಿಳೋ ಫೋರ್ಸ್ಗೆನೆ ಅವರು ಫಸ್ಟ್ ತಾಯಿ ಸತ್ತೋಗಿದ್ದಾರೆ. ಮರಿ ಬೆನ್ನ ಮೇಲೆ ಇರುತ್ತಲ್ಲ, ಏನಾಗಿಲ್ಲ ಅದಕ್ಕೆ. ತನ್ನ ಮಕ್ಕಳು ಉಳಿಸಿ ಅದು ಆಕೆ ಸತ್ತೋಗಿದ್ದಾಳೆ. ಹೌದು. ಯಾರೋ ಓಡಿಸಿರ್ತಾರೆ, ಹೆಂಗೋ ಬಿದ್ದಿರ್ತಾಳೆ ಒಳಗಡೆ. ತುಂಬ ಗಾಬರಿಯಾಗಿ ಓಡೋಗಿದ್ದಾರೆ, ಅವಾಗೇ ಬೀಳೋದು, ಬಿದ್ದುಬಿಟ್ಟಿದೆ. ಮಕ್ಕಳು ಬೆನ್ನ ಮೇಲೆ ಇರೋದ್ರಿಂದ ಚಿಕ್ಕ ಮಕ್ಕಳು ಇಷ್ಟೇ ಇರ್ತಾರೆ. ಇಬ್ಬರು ಅವರು 3-4 months ಇರ್ತಾರೆ. ಈಗ ಇಲ್ಲಿದ್ದಾರೆ ಅವರು? ಹಾಂ, ಇಲ್ಲಿದ್ದಾರೆ ಸರ್. ಏನು ಅವ್ರ ಹೆಸರು? ಅವ್ರ ಹೆಸರು ಮಾಹಿ, ಮಿತಾಲಿ. ಇಬ್ಬರು ಹೆಣ್ಮಕ್ಳು, ಒಂದು ಹುಡುಗ, ಒಂದು ಹುಡುಗಿ ಸರ್. ಮಾಹಿ, ಮಹೇಂದ್ರ ಸಿಂಗ್ ಧೋನಿ. ಮಾಹಿ ಅಂಡ್ ಮಾಹಿ, ಮಿತಾಲಿ. ಸೊ ಅಂಡ್ ಆನೆದು ಇಲ್ಲಿ
ಆನೆದು ಛತ್ತೀಸ್ಗಢ ಹೋಗಿದ್ವಿ ರೇಡಿಯೋ ಕಾಲರಿಂಗ್ಗೆ. ಆ ಟೈಮ್ನಲ್ಲಿ ಕಾಲರಿಂಗ್ ಹೋದಾಗ ತುಂಬ ದೊಡ್ಡ ದೊಡ್ಡ ಕಾಡಲ್ಲಿ ಒಳಗಡೆ ಹೋದಾಗ 2 ಕಡೆನೂ ಆನೆ ಸೌಂಡ್ ಕೇಳಿಬಿಟ್ಟು ಫುಲ್ ಆ ಕಡೆ ಈ ಕಡೆ ಬರುತ್ತೆ ಗೊತ್ತಾಗಲ್ದಂಗೆ ಫುಲ್ ಭಯ ಬಿದ್ದು ಆದ್ರೂ ಒಂದು ಹಿಡಿದು ಕಾಲರಿಂಗ್ ಮಾಡಿ ಬಂದಿದ್ದೀವಿ. ಅದು ವೈಲ್ಡ್ ಅನ್. ಸೊ ಛತ್ತೀಸ್ಗಢಲ್ಲಿ ನಮ್ಮದು ಎಲಿಫೆಂಟ್ ಕಾಲರಿಂಗ್ ಪ್ರಾಜೆಕ್ಟ್ ಇದೆ. ಸೊ ಛತ್ತೀಸ್ಗಢಲ್ಲಿ ಏನಾಗಿದೆ ಅಂದರೆ ಮುಂಚೆ ಆನೆಗಳು ಜಸ್ಟ್ ಪಾಸ್ ಆಗ್ತಾ ಇತ್ತು, ಅಲ್ಲಿ ಇರ್ತಾ ಇರಲಿಲ್ಲ. ಇವಾಗ ಕಾರಿಡಾರಲ್ಲಿ ಪಾಸ್ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಇತ್ತೀಚೆಗೆ ಅಲ್ಲೇ ಸ್ಟೇ ಮಾಡೋದು ಶುರು ಮಾಡಿದೆ. ಸೊ ಕಾರಿಡಾರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ ಏನಂದ್ರೆ ಅಲ್ಲಿ ಇವಾಗ ನೀವು ಮಂಡ್ಯ ಮೈಸೂರು ಕಡೆ ಎಲ್ಲ ಹೋದ್ರೆ ಅವ್ರಿಗೆ ಆನೆ ಜೊತೆ ಬಳಗೋದು ಗೊತ್ತು. ಇಲ್ಲಿ ಯಾವಾಗೂ ಇರ್ತಾ ಇರಲಿಲ್ಲ ಆನೆ, ಸೊ ಅವ್ರಿಗೆ ಅಷ್ಟೊಂದು ಬಳಗೋದು ಗೊತ್ತಿಲ್ಲ. ಸೊ ತುಂಬ ಹಾರಿಬಲ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಲ್ಲಿ. ಸೊ ನಾವೇನು ಮಾಡಿದೀವಿ ಅಂದರೆ ಅಲ್ಲಿ 3 ಹರ್ಡ್ ಮೇಟ್ರಿಯಾಕ್ಸ್ ಅಂದರೆ ಓಲ್ಡೆಸ್ಟ್ ಫೀಮೇಲ್ ಇರುತ್ತಲ್ಲ, ಓಲ್ಡೆಸ್ಟ್ ಹೆಣ್ಣಿರುತ್ತಲ್ಲ, ಅದಕ್ಕೆ ನಾವು ರೇಡಿಯೋ ಕಾಲರಿಂಗ್ ಮಾಡಿದ್ದೀವಿ. ಸೊ ಆ ಮೇಟ್ರಿಯಾಕ್ ಎಲ್ಲಿ ಹೋಗುತ್ತೆ, ಹರ್ಡ್ ಅಲ್ಲೇ ಹೋಗುತ್ತೆ. ಸೊ ಅದು ಊರ ಹತ್ರ ಬಂದಿದೆ ಅಂದರೆ ಆ ರೇಡಿಯೋ ಕಾಲರ್ ನಮಗೆ ಇಮಿಡಿಯೇಟ್ಲಿ ಹೇಳುತ್ತೆ ಆನೆ ಹರ್ಡ್ ಊರಿಗೆ ಬರ್ತಾ ಇದೆ ಅಂತ. ಸೊ GPS ರೂಟ್ ಹೇಳಲ್ಲ, ಎಲ್ಲಿದೆ ಆನೆ ಎಲ್ಲಿದೆ ಹೇಳುತ್ತೆ. ಸೊ ಊರ ಹತ್ರ ಬರ್ತಾ ಇದೆ ಅಂದರೆ ನಾವು ಇಮಿಡಿಯೇಟ್ಲಿ ವಾಟ್ಸಪ್ ಗ್ರೂಪಲ್ಲಿ SMS ಅಲ್ಲಿ ಊರವ್ರಿಗೆಲ್ಲ ಎಚ್ಚರ ಮಾಡ್ತೀವಿ. ಸೊ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅದು. ಓಕೆ. ಸೊ ನಿಮ್ಮೂರ ಹತ್ರ ಆನೆ ಬರ್ತಾ ಇದೆ ಅಂದ್ರೆ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ. ವಿಲೇಜ್ ಅಕ್ಕಪಕ್ಕ ಎಲ್ಲ ನಂಬರ್ ಕಲೆಕ್ಟ್ ಮಾಡಿರ್ತೀವಿ, ವಾಟ್ಸಪ್ ಗ್ರೂಪ್ಸ್ ಇದೆ ಅಲ್ಲಿ, ಇನ್ಫಾರ್ಮೇಶನ್ ತಲುಪಿಸಬೇಕು. ಸೊ ಅದರಿಂದ ಕಾನ್ಫ್ಲಿಕ್ಟ್ ಅಲ್ಲ, ಮೋರ್ಟಾಲಿಟಿ ತುಂಬಾ ಕಮ್ಮಿ ಆಗಿದೆ, ಕಾನ್ಫ್ಲಿಕ್ಟ್ ಕಮ್ಮಿ ಆಗಿದೆ, ಸಾವಿನ ಸಂಖ್ಯೆ ಕಮ್ಮಿ. ಸೊ ವೀಕ್ಲಿ 1 ಡೆತ್ ಎಲ್ಲ ಆಗ್ತಾ ಇತ್ತು ಮುಂದೆ ಅಲ್ಲಿ ಆ ಲ್ಯಾಂಡ್ಸ್ಕೇಪ್ ಅಲ್ಲಿ. ಸೊ ಇವಾಗ ಅಷ್ಟೊಂದು ಡೆತ್ಸ್ ಆಗಲ್ಲ, ತುಂಬಾ ಕಮ್ಮಿ ಆಗಿದೆ. ಯಾಕಂದ್ರೆ ಆನೆ ಬರ್ತಾ ಇದೆ ಅಂದ್ರೆ ಅವ್ರು ಕೇರ್ಫುಲ್ ಆಗಿರ್ತಾರೆ, ಹೊರಗಡೆ ಹೋಗೋ ಟೈಮಲ್ಲಿ ಟಾರ್ಚ್ ಎತ್ಕೊಂಡು ಹೋಗ್ತಾರೆ. ಸೊ ಕೇರ್ಫುಲ್, ಅದರಿಂದಾನೇ ತುಂಬ ಕಾನ್ಫ್ಲಿಕ್ಟ್ ಕಮ್ಮಿ ಆಗಿದೆ ಇವಾಗ. ಸರ್ ನೀವು ಹೇಳ್ತಿರೋದು ಏನು ಲಾಜಿಕ್ ಹೇಳಿ, ಈ ಹೆಣ್ಣಿದೆಯಲ್ಲ ದೊಡ್ಡ ಸೀನಿಯರ್ ಹೆಣ್ಮಗಳು, ಆಕೆನ್ ಫಾಲೋ ಮಾಡ್ತಾರಲ್ಲ? ಫುಲ್ ಹರ್ಡ್ ಎಲ್ಲ ಮೇಟ್ರಿಯಾಕ್ನೇ ಫಾಲೋ ಮಾಡುತ್ತೆ. ಹರ್ಡ್ ಅಂದ್ರೆ ಗುಂಪು ಅವರು ಅಂದ್ರೆ ಮನೆಯ ಸೀನಿಯರ್ ಹೆಣ್ಮಗಳನ್ನೇ ಫಾಲೋ ಮಾಡೋದು, ಅಜ್ಜಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಜ್ಜಿನೂ ಫಾಲೋ ಮಾಡುತ್ತೆ. ಅಜ್ಜಿ ಮುಂದೆ ಹೋಗ್ತಾ ಇದ್ರೆ ಅವ್ರಿಗೆ ಫಾಲೋ ಮಾಡ್ಕೊಂಡು ಬರ್ಬೇಕು ಇವರು, ಆ ಕಡೆ ಎಲ್ಲಿ ಹೋಗಲ್ಲ. ಸೊ ಇಡೀ ಕರ್ನಾಟಕ ಓಡಾಡ್ತೀರಾ? ಸರ್ ಮೆನಾರಿಟ ಮಾತ್ರ ಎಲ್ಲ ಕರ್ನಾಟಕ ಹೋಗಿದೆ. ನಿಮ್ಗೆ ಯಾವ ಥರ ಲೈಫ್ ರಿಸ್ಕ್ ಆ ಥರ ಏನೂ ಆಗಿಲ್ಲ, ಬಟ್ ಇದೆ ಆದ್ರೂ ಕೇರ್ಫುಲ್ ಆಗಿ ಬಂದಿದ್ದೀವಿ. ಅಟ್ಲೀಸ್ಟ್ ಸಮ್ ಟೆಕ್ಸ್ ಅಲ್ಲೇ ಆಗಿಲ್ಲ, ಬಟ್ ಇಲ್ಲ ಆಗಿದೆ. ಚಿಕ್ಕಪುಟ್ಟ ಇನ್ಸಿಡೆಂಟ್ನು ಕಮ್ಮಿ ಸರ್, ತುಂಬ ಕಮ್ಮಿ ಆಗೋದಿಲ್ಲಿ. ಯಾಕಂದ್ರೆ ನಮ್ಮ ಕೀಪರ್ಸ್ಗೆ ಅನಿಮಲ್ ಸ್ಟ್ರೆಂತ್ ಗೊತ್ತು, ಅನಿಮಲ್ ಏನು ಮಾಡುತ್ತೆ ಡೈಲಿ ನೋಡೋದ್ರಲ್ಲಿಂದ ಅವ್ರದ್ದು ಬಿಹೇವಿಯರ್ ಹೆಂಗೆ ಅಂತ ನಮ್ಗೆ ಇವನ್ನ ಈ ಅನಿಮಲ್ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿದೆ, ಏನು ಮಾಡಲ್ಲ ಅಂತ ಅದನ್ನ ಹೋಗಿ ತಪ್ಕೊಳಕ್ ಹೋಗಲ್ಲ, ಇಗ್ನೋರೆಂಟ್ ಆಗಿರೋದಿಲ್ಲ. ಡೈಲಿ ನೋಡೋದ್ರಲ್ಲಿಂದ ಗೊತ್ತಾಗ್ಬಿಡುತ್ತೆ ಸರ್, ಅವ್ರು ಕೋಪದಲ್ಲಿದ್ದಾರೆ, ಪ್ರೀತಿಲಿಂದ ಇದ್ದಾರೆ, ಆ ಥರ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಅನಿಮಲ್ನ ನಾವು ಯಾವತ್ತು ಬೇರೆ ಅನಿಮಲ್ ಜೊತೆ ಬೇರೆ ಕರಡಿ ಜೊತೆ ಬಾಂಡ್ ಆಗಬೇಕು, ಕರಡಿ ಜೊತೆ ಬಾಂಡ್ ಆಗಬೇಕು, ಕರಡಿ ಥರ ಇರಬೇಕು. ನಮ್ಮ ಜೊತೆ ಬಾಂಡ್ ಆಗೋ ಥರ ಇದ್ರೆ ಸಹಜ ಅಲ್ಲ. ಅವ್ರಿಗೆ ನಮ್ಮ ಇಷ್ಟವಾಗಿ ನಾವು ಇದು ಮಾಡಲ್ಲ, ಅವ್ರ ಇಷ್ಟವಾಗಿ ನಾವು ನಡ್ಕೊಳ್ತೀವಿ. ನನ್ನ ಜೊತೆ ಬಾಂಡ್ ಆಗೋ ಥರ ಬಿಟ್ಟಿದ್ರೆ, ಬಾಂಡ್ ಮಾಡಿಸ್ಕೊಳ್ಳೋ ಥರ ಇದ್ರೆ ಕಲಂದರ್ ಹತ್ರನೇ ಬಿಡ್ಬೋದಿತ್ತು ಅಲ್ಲ? ಕಲಂದರ್ ಇದ್ನಲ್ಲ, ಡೈಲಿ ಹಿಂಗೆ ಹೋಗಿ ಕೈ ಹಾಕಿ ಫೋಟೋ ತೋರಿಸ್ಕೊಳ್ಳೋ ಥರ ಇದ್ರೆ ಅವ್ರ ಹತ್ರನೇ ಇಡ್ಬೋದಿತ್ತಲ್ಲ. ಅವು ಸಹಜವಾಗಿ ಬದುಕಲಿ ಅಂತ ಇಲ್ಲಿ ತಗೊಂಬಂದಿರೋದು. ಸೊ ಅದನ್ನ ಮತ್ತೆ ಅದೇ ರೂಲ್ನ ನಾವೇ ಇದು ಮಾಡಲ್ಲ, ಕ್ರಾಸ್ ಮಾಡಲ್ಲ. ಸೊ ನೀವು ಹೋದ ಕೂಡಲೇ ನಾವೆಲ್ಲ ಹೋಗಿ ಕರಡಿ ಜೊತೆ ಆಟ ಆಡೋದು ಆ ಥರ ಏನಿರಲ್ಲ. ಯಾರ್ದು ಒಬ್ಬರದು ಇಲ್ಲಿ ಕರಡಿ ಜೊತೆ ಫೋಟೋ ಆಗಲಿ ಏನೂ ಇರಲ್ಲ ಇಲ್ಲಿ. ರೂಲ್ ಅಂದರೆ ರೂಲ್, ಎಲ್ಲರಿಗೂ ರೂಲ್. ಸೊ ಇದು ನಿಮ್ಮ ಕಿಚನ್ ಕತೆ. ವೆರಿ ನೈಸ್. ನಾವಾಡುವ ನುಡಿಯೇ ಕನ್ನಡ ನುಡಿ. ಇದು ಒಂದು NGO. ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ.